ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಮಾಡೋದು ಭಾಳ ಅಂದ್ರೆ ಭಾಳ ಇನ್ಸ್ಟಂಟಾಗಿ ಈಸಿಯಾಗಿ ಮಾಡ್ಬೋದು. ಮನೆಯಾಗಿರೋ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಮಾಡ್ಬೋದು. ರಾಗಿ ಹಿಟ್ಟು ಒಂದಿದ್ರೆ ಸಾಕು. ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಬರೋನು ಬರ್ರಿ. ಈ ಇನ್ಸ್ಟಂಟ್ ಆಗಿರೋ ರಾಗಿ ಪಡ್ಡು ಇಷ್ಟ ಆದರೆ ಲೈಕ್ ಮಾಡಿ, ನೀವು ಟ್ರೈ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ನೋಡಿರಿ, ಇವಾಗ ಒಂದು ಕಪ್ ಆಗಷ್ಟು ನಾನು ಒಂದು ಬೌಲ್ ಒಳಗೆ ರಾಗಿ ಹಿಟ್ಟನ್ನು ಹಾಕ್ಕೊಂಡೀನಿ. ಇದಕ್ಕೆ ಒಂದು 2 ಮೆಣಸಿಕಾಯಿನ, ಹಸಿ ಮೆಣಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕ್ರಿ. ಇದಕ್ಕೆ ಒಂದು ಉಳ್ಳಾಗಡ್ಡಿನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೀನಿ. ಇದಕ್ಕೆ ಅರ್ಧ ಟೊಮೆಟೊ ಹಣ್ಣನ್ನು ಹಾಕೋಬೇಕು. ನೋಡಿರಿ, ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಾಕತ್ತೀನಿ ರೀ. ಇದನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ನೋಡಿರಿ, ಇದಕ್ಕೆ ಕ್ಯಾರೆಟ್ ಅಂದರೆ ಗಜ್ರಿಕಾಯಿನ ನಾನು ಸಣ್ಣದಾಗಿ ತುರಿದು ಹಾಕ್ಕೊಂಡೇನಿ. ಗಜ್ರಿಕಾಯಿ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡಿರಿ, ನಡಿತೈತಿ. ಹಾಕಿರೋ ಒಂದು ಒಳ್ಳೆ ಟೇಸ್ಟ್ ಬರ್ತೈತಿ ರೀ. ನೋಡಿರಿ, ಇದಕ್ಕೆ ನಾನು 2 ಸ್ಪೂನ್ ಆಗಷ್ಟು ಮೊಸರನ್ನು ಹಾಕತ್ತೀನಿ. ಮೊಸರು ಇದ್ರೆ ಹಾಕ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ, ಅದು ನಡಿತೈತಿ. ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ ಒಂದು ಸಾರಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು ಸಾರಿ ಈ ರೀತಿ ಸ್ಪೂನ್ದಿಂದ ಮಿಕ್ಸ್ ಮಾಡ್ಕೊಂಡ್ರಿ ಅಂದರೆ ಆಮೇಲೆ ನೀರು ಹಾಕಿ ಮಿಕ್ಸ್ ಮಾಡ್ರೆ ಎಲ್ಲ ಕರೆಕ್ಟಾಗಿ ಹಿಡಿತೈತಿ ಅದು. ನೋಡಿರಿ, ಇವಾಗ ಒಂದು ಬೌಲ್ ಆಗಷ್ಟು ನೀರು ಹಾಕ್ಕೊಂಡೇನಿ. ಒಮ್ಮೆ ನೀರು ಹಾಕೋಬೇಡ್ರಿ, ಏನೋ ಹಿಟ್ಟು ಕಲಸೋದಾದ್ರೂ ಸ್ವಲ್ಪ ಮಿಕ್ಸ್ ಮಾಡ್ತಾ ನೀರು ಹಾಕ್ಕೊಂಡ್ರೆ ಅದು ಗಟ್ಟಿ ಆಗ್ತೈತಿ, ತಿಳು ಆಗ್ತೈತಿ, ಗೊತ್ತಾಗ್ತೈತಲ್ಲ. ಆ ಕಾರಣಕ್ಕಾಗಿ ಇದಕ್ಕೆ ನಾನು ಒಂದು ಚಿಟಿಕೆ ಆಗಷ್ಟು ಸೋಡಾನ ಹಾಕತ್ತೀನಿ. ನಾನು ಇನ್ಕ ಒಂದು ಬೌಲ್ ಆಗಷ್ಟು ನೀರನ್ನು ಹಾಕೀನಿ. ಇವಾಗ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡೀನಿ ರೀ. ನೋಡಿರಿ, ಇವಾಗ ಇಷ್ಟು ಮಿಕ್ಸ್ ಆದ್ರೆ ಸಾಕು. ಇವಾಗ ನೋಡಿರಿ, ಪಡ್ಡಿನ ಮನೆಯನ್ನು ನಾನು ಕಾಯ್ಲಕ್ಕೆ ಇಟ್ಕೊಂಡೀನಿ. ಇದಕ್ಕೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಎಣ್ಣೆನ ಹಾಕೋಬೇಕು. ನೋಡಿರಿ, ನಾನ್ ಸ್ಟಿಕ್ ಐತಿ, ಹಾಗಾಗಿ ಎಣ್ಣೆ ಜಾಸ್ತಿ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಮನೆಗೂ ಈ ಹಿಟ್ಟನ್ನು ನಾವೇನು ಕಲಸಿಟ್ಕೊಂಡಿರ್ತೀವಲ್ಲ, ರಾಗಿ ಹಿಟ್ಟನ್ನು ಹಾಕೊಂಡ್ಬಿಡ್ಬೇಕ್ರಿ. ನೋಡಿ, ಈ ರೀತಿ ಹಾಕೊಂಡ್ಬಿಟ್ಟು ಮೇಲೆ ಮುಚ್ಚಿ ಗ್ಯಾಸಲ್ಲಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಬೇಕ್ರಿ. ನಾನು ವಿಡಿಯೋ ಸ್ಕಿಪ್ ಆಗೈತಿ. ಫ್ರೈ ಮಾಡಿ ಇದನ್ನು ಈ ರೀತಿ ಎರಡು ಸೈಡ್ ಬೇಯಿಸ್ಕೋಬೇಕು. ಎರಡು ಸೈಡ್ ಬೇಯಿಸ್ಕೊಂಡ್ರೆ ಒಂದೊಳ್ಳೆ ಟೇಸ್ಟ್ ಬರ್ತೈತ್ರಿ. ನೋಡಿರಿ, ಹೆಲ್ದಿಯಾಗಿರುವಂಥ ಪಡ್ಡು ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿರಿ. ಯಾವ ರೀತಿ ಬಂದಿತ್ತು ಅನ್ನೋದು ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.